ಹಲೋ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ. ಬನ್ನಿ ಇವತ್ತಿನ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರೀಸೆಂಟ್ ಆಗಿ ನಡೆದ ಒಂದು ಇಂಟರ್ವ್ಯೂ ಅಲ್ಲಿ ಕಿಚ್ಚ ಸುದೀಪ್ ಅವರಿಗೆ ನೆಪೋಟಿಸಂ ಬಗ್ಗೆ ಕೇಳಿದ್ರು. ಆಕ್ಚುಲಿ ಇಂಡೈರೆಕ್ಟ್ ಆಗಿ ಆ ರಿಪೋರ್ಟರ್ ನೀವು ನೆಪೋಟಿಸಂ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು. ಅದರಲ್ಲಿ ಸುದೀಪ್ ಅವ್ರು ಹೇಳಿದ್ರು ನೆಪೋಟಿಸಂ ಅನ್ನೋದು ಸ್ಟಾರ್ಟ್ ಆಗಿದ್ದೆ ರಾಜ್ಕುಮಾರ್ ಸರ್ ಅವ್ರ ಫ್ಯಾಮಿಲಿಯಿಂದ ಅಂತ. ಇಂಡೈರೆಕ್ಟ್ಲಿ ಈ ನ್ಯೂಸ್ ಅವರು ಸುದೀಪ್ ಸರ್ ಹಾಗೂ ಶಿವರಾಜ್ ಸರ್ ಮಧ್ಯೆ ಒಂದು ಬಿರುಕನ್ನ ಮೂಡಿಸುವಂತ ಪ್ರಯತ್ನ ಪಟ್ಟರು. ಥ್ಯಾಂಕ್ ಗಾಡ್ ಅವರಿಬ್ರು ಎಂತ ಒಳ್ಳೆ ಫ್ರೆಂಡ್ಸ್ ಅಂತ ನಮಗೆ ಚೆನ್ನಾಗಿ ಗೊತ್ತು. ಇಬ್ರು ಒಂದು ಪ್ರೆಸ್ ಮೀಟ್ ನ ಕರೆದು ಅದರಲ್ಲಿ ಅವರಿಬ್ರು ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಹಾಗೂ ಶಿವರಾಜ್ ಕುಮಾರ್ ಸರ್ ಹೇಳಿದ್ರು ಸುದೀಪ್ ಅವರ ಹೇಳಿಕೆಯಲ್ಲಿ ಏನು ತಪ್ಪಿಲ್ಲ, ಕನ್ಸು ಅನ್ನೋದನ್ನ ಅವ್ರ ಮಕ್ಕಳು ಇವ್ರ ಮಕ್ಕಳು ಮಾತ್ರ ಅಲ್ಲ ಎಲ್ರು ಕಾಣ್ಬೋದು ಅಂತ. ಈ ನ್ಯೂಸ್ ರಿಪೋರ್ಟರ್ಸ್ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ, ಕಿಚ್ಚ ಸುದೀಪ್ ಅವರು ನೆಪೋಟಿಸಂ ನ ಸಪೋರ್ಟ್ ಮಾಡಕ್ಕಿಂತ ಮುಂಚೆ ತುಂಬಾ ಜನ ನ್ಯೂ ಕಮರ್ಸ್ ನ ಅವರು ಸಪೋರ್ಟ್ ಮಾಡಿದ್ದಾರೆ. ಯಾಕೆ ಇದನ್ನೆಲ್ಲ ಅವರು ಹೈಲೈಟ್ ಮಾಡೋದಿಲ್ಲ? ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕಿಚ್ಚ ಸುದೀಪ್ ಅವರು ಒಬ್ಬ ಶ್ರೀಮಂತ ಆಗಿದ್ರು ಕೂಡ ಫಿಲಂ ಇಂಡಸ್ಟ್ರಿ ಬಂದು ತುಂಬಾ ಸ್ಟ್ರಗಲ್ ನ ಮಾಡಿದ್ರು. ಆ ಸ್ಟ್ರಗಲ್ ನ ನ್ಯೂ ಕಮರ್ಸ್ ಮಾಡಬಾರ್ದು ಅಂತಾನೆ ವರದ ನಾಯಕ ಮೂವಿಗೋಸ್ಕರ ಅವರು ಯಾವುದೇ ಪೇಮೆಂಟ್ ನ ತಗೊಳ್ದಲೆ ಚಿರಂಜೀವಿ ಸರ್ಜಾಗೋಸ್ಕರ ಆಕ್ಟ್ ಮಾಡಿದ್ರು. ಅಂಡ್ ರಂಗನ್ ಸ್ಟೈಲ್ ಅನ್ನೋ ಒಂದು ಮೂವಿಲಿ ಕ್ಯಾಮಿಯೋ ಅಪಿಯರೆನ್ಸ್ ಕೂಡ ಕೊಟ್ರು. ಅನ್ಲಕ್ಕಿ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದವ್ರನ್ನ ನಂಬರ್ 1 ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ರು. ಅದಕ್ಕೇನು ದರ್ಶನ್ ಅವ್ರು ಈ ಮೀಡಿಯಾದವ್ರಿಗೆ ಸರಿಯಾಗಿ ಹೇಳಿರೋದು. ಅದು ಒಂದು ರೀಸನ್ ಆದ್ರೆ ಇವತ್ತು ನಾನು ತಗೊಂಡಿರೋ ಟಾಪಿಕ್ ನೆಪೋಟಿಸಂ. ಇದು ಒಂದು ಡಿಬೇಟ್ ಕಾಂಪಿಟೇಷನ್ ತರ ನನ್ನ ಒಪಿನಿಯನ್ ನಾನು ಹೇಳ್ತೀವಿ, ನಿಮ್ಮ ಒಪಿನಿಯನ್ ಕಮೆಂಟ್ ಅಲ್ಲಿ ತಿಳಿಸಿ. ನೆಪೋಟಿಸಂ ಅನ್ನೋದು ಸ್ಯಾಂಡಲ್ವುಡ್ ಮಾತ್ರನೇ ಅಲ್ಲದೆ ಎಲ್ಲಾ ಕಡೆನೂ ಇದೆ. ಅದು ಸಿನಿಮಾ ಮಾತ್ರ ಅಲ್ಲ, ರಾಜಕೀಯ ಕ್ಷೇತ್ರದಲ್ಲಾದ್ರೂ ಸರಿ, ಕ್ರಿಕೆಟ್ ಕ್ಷೇತ್ರದಲ್ಲಾದ್ರೂ ಸರಿ, ನೆಪೋಟಿಸಂ ಎಲ್ಲಾ ಕಡೆನೂ ಇದೆ. ನೆಪೋಟಿಸಂ ಇರೋದ್ರಿಂದ ನ್ಯೂ ಕಮರ್ಸ್ ಬರೋದಕ್ಕೆ ಏನಾದ್ರು ತೊಂದರೆ ಆಗ್ತಿದ್ಯಾ? ಇಲ್ಲ. ಅಥವಾ ನೆಪೋಟಿಸಂ ಇಂದ ಬಂದವರೆಲ್ಲರೂ ಸೂಪರ್ ಸ್ಟಾರ್ ಆಗೋದ್ರ? ಅದನ್ನು ಇಲ್ಲ. ಹಾಗಿದ್ಮೇಲೆ ಯಾಕೆ ಜನ ನೆಪೋಟಿಸಂ ಬಗ್ಗೆ ಮಾತಾಡ್ತಾರೋ ನನಗಂತೂ ಗೊತ್ತಿಲ್ಲ. ಫಾರ್ ಅನ್ ಎಕ್ಸಾಂಪಲ್, ಈಗ ನಮ್ಮ ಫ್ಯಾಮಿಲಿಲೇ ಅಂತ ಅನ್ಕೊಳ್ಳಿ, ನಾವು ಯಾವ್ದಾರ ಒಂದು ಬಿಸ್ನೆಸ್ ನ ಮಾಡ್ತಿರ್ತೀವಿ. ನಮ್ಮ ಫ್ಯಾಮಿಲಿ ಮೆಂಬರ್ ಒಬ್ರು ಬಂದು ಅದೇ ಬಿಸ್ನೆಸ್ ಅಲ್ಲಿ ನನಗೆ ಇಂಟ್ರೆಸ್ಟ್ ಇದೆ, ನಾನು ಅದ್ರಲ್ಲಿ ಇಳಿಬೇಕು ಅನ್ಕೊಂಡಿದೀನಿ ಅಂತಂದ್ರೆ ನಾವೇನ್ ಮಾಡ್ತೀವಿ, ಅವ್ರನ್ನ ನಾವೇ ಕರ್ಕೊಂಡ್ಬಂದು ಅವರಿಗೆ ವರ್ಕ್ನೆಲ್ಲ ಹೇಳ್ಕೊಟ್ಟು ಅವರು ಮುಂದುವರಿಯೋದಕ್ಕೆ ನಾವೊಂದು ಸ್ಟೆಪ್ಪಿಂಗ್ ಸ್ಟೋನ್ ತರ ಕೆಲಸ ಮಾಡ್ತೀವಿ. ಅಂಡ್ ಇನ್ನು ತಮಾಷೆ ವಿಷಯ ಏನ್ ಗೊತ್ತಾ, ನೆಪೋಟಿಸಂ ಅನ್ನೋದು ಸ್ಟಾರ್ಟ್ ಆಗೋದೇನೆ ಒಬ್ಬ ಔಟ್ ಸೈಡರ್ ಬಂದು ಒಂದು ಹ್ಯೂಜ್ ಸಕ್ಸಸ್ ನ ಆಗಾದ್ಮೇಲೆ. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಪೇರೆಂಟ್ಸ್ ಹೇಗೆ ಅವ್ರು ಪಟ್ಟಂತ ಕಷ್ಟನ ನಾವು ಪಡಬಾರ್ದು ಅನ್ಕೊಂತಾರೋ ಇದು ಅದೇ ತರ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಇದೊಂದು ಡಿಬೇಟ್ ಕಾಂಪಿಟೇಷನ್ ತರ ನಾನು ವಿಡಿಯೋನ ಮಾಡಿರೋದು. ನಾನು ಇಲ್ಲಿ ಶೇರ್ ಮಾಡ್ತಿರೋದು ಎಲ್ಲದನ್ನು ನನ್ನ ಒಪಿನಿಯನ್ ಅಷ್ಟೇನೆ. ಬ್ಯಾಕ್ ಟು ದ ಪಾಯಿಂಟ್, ನಾವು ಯಾವ ರೀತಿ ಒಂದು ಫೀಲ್ಡ್ ನ ಎಂಟರ್ ಆದ್ವಿ ಅನ್ನೋದು ಮುಖ್ಯ ಆಗಲ್ಲ, ಅಲ್ಲಿ ಬಂದು ಏನ್ ಸಾಧನೆ ಮಾಡಿದ್ವಿ ಅನ್ನೋದೇ ಮ್ಯಾಟರ್ ಆಗೋದು. ಒಬ್ಬ ಒಂದು ಫ್ಯಾಮಿಲಿಯಿಂದ ಬರ್ತಿದ್ದಾನೆ ಅಂತಂದ್ರೆ ಅವನಿಗೆ ಚಾನ್ಸ್ ಸಿಗ್ಬೋದು, ಹೌದು ಚಾನ್ಸು ಈಸಿಯಾಗಿ ಸಿಗ್ಬೋದು. ಆದ್ರೆ ಆ ಚಾನ್ಸ್ ನ ಹೇಗ್ ನಾವು ಯುಟಿಲೈಸ್ ಮಾಡ್ಕೊಂತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಪೋಟಿಸಂ ಇಂದ ಬಂದಂತಹ ಪರ್ಸನ್ ಆಗಿರ್ಲಿ ಅಥವಾ ನ್ಯೂ ಕಮರ್ ಆಗಿರ್ಲಿ, ಹಾರ್ಡ್ ವರ್ಕ್ ಜೊತೆಗೆ ಅವನಿಗೆ ಲಕ್ ಅನ್ನೋ ಒಂದು ವಿಷಯ ಇದ್ರೆ ಮಾತ್ರನೇ ಅವನು ಸಕ್ಸಸ್ ಆಗೋದು. ಅದೇ ಹಾರ್ಡ್ ಟ್ರೂತ್. ಕೊನೆ ಮಾತು, ಸಾಮ್ರಾಜ್ಯ ಕಟ್ಟಂತಹ ರಾಜ ಮಾತ್ರನೇ ತನ್ನ ಮಗನ್ನ ಮುಂದಿನ ರಾಜ ಮಾಡ್ಬೇಕು ಅನ್ಕೊಂತಾನೆ, ಬೇರೆ ಯಾರ ಮಕ್ಕಳನ್ನು ಅಲ್ಲ. ಇದನ್ನ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸಿದೀನಿ. ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.